ನನ್ನ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಹ್ಯಾಪಿ ಲೈಫ್ ವಿತ್ ಜಾಯಿಂಟ್ ಪೇನ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ಈಗ ತರಕಾರಿ ಚಟ್ನಿ ಅಂದ್ರೆ ಹೀರೆಕಾಯಿ ಚಟ್ನಿ ಮಾಡುತ್ತೇನೆ. ತುಂಬಾ ರುಚಿಯಾಗಿ ಆರೋಗ್ಯಕರವಾಗಿರುತ್ತದೆ. ನಾನು ಈಗ 3 ಹೀರೆಕಾಯಿ ತಗೊಂಡಿದ್ದೀನಿ. ಹೀರೆಕಾಯಿ ಸಿಪ್ಪೆ ತೆಗೆದು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಅರ್ಧ ತೆಂಗಿನಕಾಯಿ ತಗೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮಿಕ್ಸಿ ಜಾರಿಗೆ ಹಾಕಿ ಪೌಡ್ರ್ ಮಾಡಿಕೊಳ್ತೇನೆ. ಈಗ ಪೌಡ್ರ್ ಆಗಿದೆ. ನೀವು ತೆಂಗಿನಕಾಯಿಯನ್ನು ತುರಿಮಣೆಯಲ್ಲಿ ತುರಿದರೆ ಪೌಡ್ರ್ ಮಾಡೋ ಅವಶ್ಯಕತೆ ಇಲ್ಲ. ಈಗ ಖಾರಕ್ಕೆ 3 ಹಸಿಮೆಣಸಿನಕಾಯಿ ಹಾಕಿದ್ದೇನೆ. ನೀವು ನಿಮ್ಮ ಖಾರಕ್ಕೆ ತಕ್ಕಂತೆ ಹಸಿಮೆಣಸಿನಕಾಯಿ ಹಾಕೊಳ್ಳಿ. 1 ಸ್ಪೂನ್ ಜೀರಿಗೆ ಪೌಡ್ರು, 2 ಸ್ಪೂನ್ ಧನಿಯಾ ಪೌಡರ್, ಸಣ್ಣ ನಿಂಬೆಯ ಅರ್ಧ ಗಾತ್ರದಷ್ಟು ಹುಣಸೆ ಹಣ್ಣು. ಹೀಗೆ ಈ ಮೊದಲು ಹೇಳಿರೋ ಇವೆಲ್ಲವನ್ನು ಅಂದರೆ ಹೀರೆಕಾಯಿ, ಪೌಡ್ರ್ ಮಾಡಿರೋ ತೆಂಗಿನಕಾಯಿ, ಹಸಿಮೆಣಸಿನಕಾಯಿ, ಜೀರಿಗೆ ಪೌಡ್ರ್, ಧನಿಯಾ ಪೌಡ್ರು, ಹುಣಸೆ ಹಣ್ಣು, ರುಚಿಗೆ ತಕ್ಕಷ್ಟು ಉಪ್ಪು, ಇವೆಲ್ಲವನ್ನು ಒಟ್ಟಿಗೆ ಪಾತ್ರೆಗೆ ಹಾಕಿ ಇವೆಲ್ಲವೂ ಬೇಯುವುದಕ್ಕೆ ಎಷ್ಟು ನೀರು ಬೇಕೋ ಅಷ್ಟೇ ನೀರು ಹಾಕಿಕೊಳ್ಳಿ. ಜಾಸ್ತಿ ನೀರು ಬೇಡ. ಹೀರೆಕಾಯಿ ಬೇಗನೆ ಬೇಯುವುದರಿಂದ ನಿಮ್ಮ ಅಂದಾಜಿನ ತನ್ನಳತೆಯಲ್ಲಿ ನೀರು ಹಾಕಿ ಬೇಯಿಸಿಕೊಳ್ಳಿ. ಈಗ ಬೆಂದಿದೆ. ತಣ್ಣಗಾದ್ಮೇಲೆ ಮಿಕ್ಸಿ ಹಾಕಿ ರುಬ್ಬಿಕೊಳ್ಳಿ. ಸ್ವಲ್ಪ ರಫಾಗಿ ತರಿಯಾಗಿ ಇರಲಿ. ಈಗ ಬೆಳ್ಳುಳ್ಳಿ, ಸಾಸಿವೆ, ಕರಿಬೇವು ಇವನ್ನು ಸೇರಿಸಿ ಒಗ್ಗರಣೆ ರೆಡಿ ಮಾಡಿದ್ದೇನೆ. ಒಗ್ಗರಣೆ ರೆಡಿ. ರುಬ್ಬಿದ ಚಟ್ನಿಗೆ ಹಾಕ್ತೇನೆ. ವಾವ್, ಎಷ್ಟು ಘಮ ಅಂತಿದೆ. ಈಗ ತಿನ್ನಲು ರುಚಿಯಾದ ಚಟ್ನಿ ರೆಡಿ. ಈ ಚಟ್ನಿಯನ್ನು ಇಡ್ಲಿ, ದೋಸೆ, ಚಪಾತಿ, ಅನ್ನ ಇವೆಲ್ಲದರ ಜೊತೆ ತಿನ್ನೋಕೆ ಊಟಕ್ಕೆ ರುಚಿಯಾಗಿರ್ತದೆ. ನನ್ನ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಪ್ರೆಸ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಸದಾ ನನಗೆ ಇರಲಿ.